ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, BCCIನ ಸೆಕ್ರೆಟರಿ ಆದಂಥ ಜಯಶಾ, BCCI ಸೆಕ್ರೆಟರಿನೇ ಓದೋದು ತಲೆ, ICC ಚೇರ್ಮನ್ ಆಗೋರು ಅಂತಲೇ ಬರೋಲ್ಲ ನನಗೆ ಬಾಯಿಗೆ. ಸೊ ICC ಚೇರ್ಮನ್ ಆಗಿರುವಂಥ ಜಯಶಾ ಅವರು ಇವತ್ತು ಬ್ಯಾಟ್ನ ಪ್ರೆಸೆಂಟ್ ಮಾಡಿದ್ರು. ಅಲ್ಲಿ BCCIನ ಲೋಗೋ ಇತ್ತು, ಅಂದರೆ ಆ ಬ್ಯಾಟ್ ಮೇಲೆ ಎಲ್ಲ ಟೀಮ್ ಇಂಡಿಯಾದವರ ಮೇಧಾವಿಗಳನ್ನೆಲ್ಲ ಸೈನ್ ಇತ್ತು ಅನ್ನೋ ಥರ ಕಾಣಿಸ್ತಾ ಇದೆ. ಆ ಬ್ಯಾಟ್ನ ಮೆಸ್ಸಿ ಅವ್ರಿಗೆ ಗಿಫ್ಟ್ ಮಾಡಿದ್ರು. ಜೊತೆಗೆ ICCಯ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಅದ್ರದ್ದು ಒಂದು ಟಿಕೆಟ್ನು ಕೂಡ ಇವ್ರಿಗೆ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಅವರೆಲ್ಲ ಬರ್ತಾರೆ ಇವರು, ಅಲ್ಲಿ ಇವರು ಮ್ಯಾಚ್ ನೋಡೋದಕ್ಕೆ ಅಂತ ಬರ್ತಾರೆ. ಸುಮ್ಮನೆ ಪ್ರೆಸೆಂಟ್ ಮಾಡಿದ್ದಾರೆ, ಪ್ರಮೋಷನ್ ಇದೋ ಥರ ಎಲ್ಲ ಪ್ರಮೋಷನ್ ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ ಅಷ್ಟೇ. ಲಿಯೋನೆಲ್ ಮೆಸ್ಸಿ ಫಾರ್ ದ ಫಸ್ಟ್ ಟೈಮು ಕ್ರಿಕೆಟ್ ವರ್ಲ್ಡ್ ಕಪ್ದು ಹಿಡ್ಕೊಂಡಿದ್ದಾರೆ, ಅಂದರೆ ಟಿಕೆಟ್ನ ಹೋಲ್ಡ್ ಮಾಡಿದ್ದಾರೆ. ಕ್ರಿಕೆಟ್ ಬಗ್ಗೆ ಅವ್ರಿಗೆ ಅಷ್ಟೇನಾಗಿ ಗೊತ್ತಿರೋದಿಲ್ಲ, ನನ್ನ ಪ್ರಕಾರ ಗೊತ್ತಿರೋದಿಲ್ಲ. ಏನು ಗುರು ಅವ್ರು ಹಿಂಗೆ ನೋಡ್ತಾ ಇರ್ತಾರೆ, ಏನಿದು ಏನು ಗೊತ್ತಾಗ್ತಾ ಇಲ್ವಲ್ಲ ನನಗೆ, ಯಾಕೆ ಹಿಂಗೆಲ್ಲ ಮಾಡ್ತಾವ್ರು ಇವರು ಅಂತ ನೋಡ್ತಾ ಇರ್ತಾರೆ ಇಂಡಿಯಾಗೆ ಬಂದ್ಬಿಟ್ಟು. ಅಪ್ಡೇಟ್ ನಂಬರ್ 2, ಒಂದು ಸ್ಯಾಡ್ ಅಪ್ಡೇಟ್ ಬರ್ತಿದೆ ಇಂಡಿಯನ್ ಟೀಮ್ ಕಡೆಯಿಂದ. ಅಕ್ಷರ್ ಪಟೇಲ್ಗೆ ಏನೋ LS ಆಗಿದೆ ಅಂತ, ಏನೋ ಹುಷಾರಿಲ್ವಂತೆ. ಆದ್ದರಿಂದ ಅಪ್ಕಮಿಂಗ್ 2 ಮ್ಯಾಚ್ ಏನಿದೆ 17th ಜೊತೆಗೆ ಅದರ ನೆಕ್ಸ್ಟ್ ಮ್ಯಾಚು, 2 ಮ್ಯಾಚನ್ನು ಕೂಡ ಮಿಸ್ ಔಟ್ ಆಗ್ಬೋದು ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ. ಇನ್ನೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ, ಬಟ್ ಇದು ಬರ್ತಾ ಇರೋವಂಥ ರಿಪೋರ್ಟ್ಸು 2 ಮ್ಯಾಚ್ನ ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ. ಇಂಜುರಿ ಏನಿಲ್ಲ, ಫಿಸಿಕಲ್ ಇಲ್ನೆಸ್ಸಿಂದ ಏನೋ ಅವ್ರಿಗೆ ಸ್ವಲ್ಪ ಹುಷಾರಿಲ್ವಂತ, ಅದಕ್ಕೋಸ್ಕರ. ಈ ವೆದರ್ಗೆ ಯಾರಿಗೆ ತಾನೇ ಹುಷಾರಿರಲ್ಲ ಗುರು, ನನಗೆ ಹುಷಾರಿಲ್ಲ ಇಲ್ಲಿ. ಅಪ್ಡೇಟ್ ನಂಬರ್ 3, BCCI ಸ್ಟ್ರಾಂಗ್ ಆಗಿ ಹೇಳಿದಂತೆ ಸೆಂಟ್ರಲ್ ಕಾಂಟ್ರಾಕ್ಟ್ ಪ್ಲೇಯರ್ಸ್ಗಳೆಲ್ಲ ಏನೇನಿದ್ದೀರಾ, ಇವಾಗೆಲ್ಲ ಖಾಲಿ ಕೂತ್ಕೊಂಡಿರುವಂಥ ಪ್ಲೇಯರ್ಸ್ಗಳೆಲ್ಲ ಏನೇನಿದ್ದೀರಾ, ಇನ್ನೇನೆಲ್ಲ ಖಾಲಿನೇ ಇರ್ತಾರಲ್ಲ. ಸೊ ನೀವು ವಿಜಯ್ ಹಜಾರೆ ಟ್ರೋಫಿಲಿ ಆಡಲೇಬೇಕು. ಅಟ್ಲೀಸ್ಟ್ 2 ರೌಂಡ್ ಆದ್ರೂ ನೀವು ಆಡಲೇಬೇಕು. ಮಿನಿಮಮ್ ಇದು, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಆಡ್ಕೊಂಡ್ರೆ ಒಟ್ಟಲ್ಲಿ ಮಿನಿಮಮ್ 2 ರೌಂಡ್ ನೀವು ಆಡಲೇಬೇಕು. ಇದಂತೂ ಮಿಸ್ ಮಾಡ್ದಂಗೆ ಆಡಬೇಕು ಅಂತ ಸೆಂಟ್ರಲ್ ಕಾಂಟ್ರಾಕ್ಟ್ ಪ್ಲೇಯರ್ಸ್ಗಳಿಗೆ ಹೇಳಿದಂತೆ. ಸೊ ಆದ್ದರಿಂದ ವಿಜಯ್ ಹಜಾರೆ ಟ್ರೋಫಿಲಿ ವಿರಾಟ್ ಕೊಹ್ಲಿನೂ ಜೊತೆಗೆ ರೋಹಿತ್ ಶರ್ಮಾನೂ ಎಲ್ಲ ಮುಂತಾದ ಮೇಧಾವಿ ಪ್ಲೇಯರ್ಗಳು, ಎಲ್ಲ ಪ್ಲೇಯರ್ಗಳನ್ನು ಕೂಡ ವಿಜಯ್ ಹಜಾರೆ ಟ್ರೋಫಿಲಿ ಖಂಡಿತ ಪಾರ್ಟಿಸಿಪೇಟ್ ಮಾಡಲೇಬೇಕು. ಅಂಡ್ ಮಾಡೇ ಮಾಡ್ತಾರೆ, ಯಾಕಂದರೆ BCCI ಕಡೆಯಿಂದ ಆರ್ಡರ್ ಆಗಿದೆ. 24ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ವಿಜಯ್ ಹಜಾರೆ ಟ್ರೋಫಿ. ಜನವರಿ ಎಲ್ಲ ಚಾಲ್ತಿಲೇ ಇರುತ್ತೆ. ಇನ್ನೇ ಜನವರಿ ಫುಲ್ ಕ್ರಿಕೆಟೇ ಇಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಇಂಡಿಯಾಗೆ. ಸೊ ಖಂಡಿತ ಸ್ವಲ್ಪ ಮ್ಯಾಚ್ ಅಂತೂ ಆಡ್ಬಿಟ್ಟು ಆಮೇಲೆ ತಿರ್ಗಾ ಇನ್ನೇನು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರಿಗೆಲ್ಲ T20 ವರ್ಲ್ಡ್ ಕಪ್ ಏನೂ ಇಲ್ವಲ್ಲ. ಸೊ ಅವ್ರು ಖಂಡಿತ ಇಲ್ಲಿ ಆಡಬೇಕಾಗುತ್ತೆ. ಮೇನು ಮುಖ್ಯ ಮ್ಯಾಚ್ಗಳನ್ನೆಲ್ಲ ಆಡಬೇಕಾಗುತ್ತೆ. ಸೊ ಎಲ್ಲ ಮ್ಯಾಚ್ ಆಡೋಕ್ಕಾಗಿಲ್ಲ ಅಂದ್ರೂ ಕೂಡ ಒಂದು ಅರ್ಧ ಮ್ಯಾಚ್ನಾರು ಆಡ್ತು ಅಂದರೆ ನಮಗೆ ಸಮಾಧಾನಕರವಾಗಿರುತ್ತೆ. ಕಾದ್ ನೋಡೋಣ ಎಷ್ಟು ಮ್ಯಾಚ್ ಆಡ್ತಾರೆ ವಿರಾಟ್ ಆ್ಯಂಡ್ ರೋಹಿತ್ ಅಂತ. ಅಪ್ಡೇಟ್ ನಂಬರ್ 4, ಜಿಮ್ಮಿ ನೀಶಮ್ ಅವರು IPL ಅಲ್ಲಿ ಇರುವಂಥ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಗ್ಗೆ ಮಾತಾಡ್ತಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ IPL ಅಲ್ಲಿ ಅಳವಡಿಸಾದ್ಮೇಲೆ ಎಲ್ಲ ಕಡೆನೂ ಕೂಡ ಲೀಗಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದೊಂಥರ ಹಂಗೆ ವೈರಸ್ ಥರ ಸ್ಪ್ರೆಡ್ ಆಗ್ತಾ ಇದೆ. ಎಲ್ಲ ಕಡೆನೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ಥರ ಆಗ್ತಾ ಇರೋದ್ರಿಂದ ಇವ್ರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋದು ಒಂಥರ ಇಷ್ಟ ಆಗಿಲ್ಲ. ಏನಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಇದು, ನಮ್ಮ ನಾರ್ಮಲ್ ಆಟ ಏನಿರುತ್ತೋ, ಅಂದರೆ ನಾವು ಇಂಟರ್ನ್ಯಾಷನಲ್ ಆಟ ಹೆಂಗೆ ಆಡ್ತೀವೋ ಸೊ ಆ ಥರ ಆಟನೇ ಆಡೋಕ್ಕಾಗ್ತಾ ಇಲ್ಲ ಇಲ್ಲಿ. ಏನಕ್ಕೆ ಬೇಕು ಇಂಪ್ಯಾಕ್ಟ್ ಪ್ಲೇಯರ್ ಬೇಡವೇ ಬೇಡ. ಆಲ್ರೌಂಡರ್ನ ನೆಗೆಟ್ ಮಾಡಿಬಿಡುತ್ತೆ ಈ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್. ಆಲ್ರೌಂಡರ್ಸ್ಗೆ ಮರ್ಯಾದೆನೆಲ್ಲ ಆ ಥರ ಆಗೋಗ್ಬಿಡುತ್ತೆ. ಆಲ್ರೌಂಡರ್ಸ್ಗೆ ಎಷ್ಟು ಮರ್ಯಾದೆ ಇರೋದು. ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ಬಾಲರ್ ಬೇಕಾದ್ರೆ ಬೌಲರು, ಬ್ಯಾಟರ್ ಬೇಕಾದ್ರೆ ಬ್ಯಾಟರ್ನ ಕರೆಸ್ಕೊಂತಾರೆ. ಸೊ ಇದೆಲ್ಲ ಚೆನ್ನಾಗಿರಲ್ಲ ಗುರು. ಇಂಪ್ಯಾಕ್ಟ್ ಪ್ಲೇಯರ್ ಎಲ್ಲ ಬೇಡ, ನಂಗೆ ಇಷ್ಟ ಆಗ್ತಾ ಇಲ್ಲ. IPL ಏನಕ್ಕೆ ತೊಗೊಂಬಂದ್ರು ಇದನ್ನು ಮಗೊಂದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಅಂತ ಹೇಳಿದ್ದಾರೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇವಾಗ ಹೋಗ್ತಾ ನಮಗಂತೂ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದೆ. ಯಾಕಂದರೆ 2 ಸೀಸನ್ ನೋಡಿದ್ದೀವಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ. ಸೊ ಇದು ಸಡನ್ನಾಗಿ ರಿಮೂವ್ ಮಾಡ್ತಾರೆ ಅಂತಂದರೆ ನಮ್ಮ ಮಾತಂತೂ ಅಲ್ಲ. ಕಾದು ನೋಡೋಣ ಇದು ಫ್ಯೂಚರಲ್ಲಿ ಇರುತ್ತೋ ಇರೋದಿಲ್ವೋ ಅಂತ, ಎಷ್ಟು ವರ್ಷ ಇರುತ್ತೋ, ಅಥವಾ ಏನಾದ್ರು ಮಧ್ಯದಲ್ಲಿ ಎತ್ತಂಗಡಿ ಮಾಡ್ತಾರೋ ಅಂತ ಇಂಪ್ಯಾಕ್ಟ್ ಪ್ಲೇಯರ್ನ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಬಗ್ಗೆ ಶಿಖರ್ ಧವನ್ ಅವರು ಮಾತಾಡಿದ್ದಾರೆ. ಒಂಥರ ಜಾಬಲ್ ಕ್ಯಾರೆಕ್ಟರು, ಇಷ್ಟ ಆಗುವಂಥ ಕ್ಯಾರೆಕ್ಟರ್ ಎಲ್ಲರಿಗೂ ಶಿಖರ್ ಧವನ್. ಹಂಗೆ ಕಣ್ಮರೆ ಆಗೋಗ್ಬಿಟ್ರು. ಸೊ ಇವ್ರು ಇವಾಗ ಆಸೆ ಪಡ್ತಾರೆ ವಿರಾಟ್ ಕೊಹ್ಲಿ ಅವ್ರದ್ದು ಆದಷ್ಟು ಬೇಗ 100 ಸೆಂಚುರಿ ಮಾರ್ಕ್ ಏನಿದೆ, ಇವಾಗ 84 ಆಗಿದೆ, ಇನ್ನು 16 ಬೇಕು. 100 ಸೆಂಚುರಿ ಮಾರ್ಕ್ ಕಂಪ್ಲೀಟ್ ಆಗಲಿ ಅಂತ ಇವರು ಹಾರೈಸ್ತಾ ಇದ್ದಾರೆ. ವಿರಾಟ್ ಕೊಹ್ಲಿಗೆ ಬೇಡ್ಕೊಂತಿದ್ದಾರಂತೆ ದೇವ್ರ ಹತ್ರ. ಆ ಒಂದು ಕ್ಷಣಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ. ಸೊ ಒಬ್ಬ ಕೊಲೀಗ್ ಪ್ಲೇಯರ್ ಆಗಿಬಿಟ್ಟು, ಅಂದರೆ ಇವರು ಸರಿಸಮವಾಗಿ ಆಡ್ಕೊಂಬಂದಂಥ ಪ್ಲೇಯರು, ಎಷ್ಟೋ ಮ್ಯಾಚ್ಗಳ ಜೊತೆಗೆ ಆಡಿರೋಂಥ ಪ್ಲೇಯರು ಇವ್ರು ಆಗ್ಬಿಟ್ಟು ಒಬ್ಬ ಪ್ಲೇಯರ್ನ ಹಾರೈಸೋದಿದೆಯಲ್ಲ, ಜನ್ರೇಷನ್ ಗ್ಯಾಪ್ ಆಗಿದ್ರೆ ಬೇರೆ ಕತೆ ಅದು. ಒಟ್ಟಲ್ಲಿ ಜೊತೆಗೆ ಆಡಿರೋಂಥ ಪ್ಲೇಯರ್ದು ಒಂಥರ ಅವ್ರಿಗೋಸ್ಕರ ಬೇಡ್ಕೊಳ್ಳೋದಿದೆಯಲ್ಲ, ಇವ್ರಿಗೋಸ್ಕರ ಬೇಡ್ಕೊಳ್ಳೋದು ಸಪ್ರೇಟು, ಅವ್ರಿಗೋಸ್ಕರ ಬೇಡ್ಕೊಳ್ಳೋದಿದೆಯಲ್ಲ, ಇದೊಂಥರ ಹೆಂಗನ್ಸುತ್ತೆ ಅಂದರೆ ಈ ಥರ ಕ್ಯಾರೆಕ್ಟರ್ಗಳೇ ಸಿಗೋದಿಲ್ಲ ಜಾಸ್ತಿ ಹೆಂಗೆ ನೋಡೋಕೆ ಹೋಯ್ತು ಅಂದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟವಾಗಿ ಲೋಪ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ.